ನಮಸ್ಕಾರ. ಈ ದಿವಸ ಅಧ್ಯಾಯ 3 ಕರ್ನಾಟಕ ಸರ್ಕಾರ ಹಾಗೂ ರಾಜಕೀಯ, ಈ ಪುಸ್ತಕದ್ದು 5th ಸೆಮಿಸ್ಟರ್. ಅಧ್ಯಾಯ 3 ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ಆಡಳಿತ ಮತ್ತು ರಾಜ್ಯ ಪುನರ್ ಸಂಘಟನೆ. ಇಂಗ್ಲೀಷಲ್ಲಿ ಅಡ್ಮಿನಿಸ್ಟ್ರೇಷನ್ ಇನ್ ದ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರ್ ಆ್ಯಂಡ್ ರಿಆರ್ಗನೈಸೇಷನ್ ಆಫ್ ಸ್ಟೇಟ್. ಪ್ರಸ್ತಾವನೆ, ಇಂಟ್ರೊಡಕ್ಷನ್. ಮೈಸೂರಿನ ದೇಶೀಯ ಸಂಸ್ಥಾನಕ್ಕೆ 550 ವರ್ಷಗಳ ಐತಿಹ್ಯವಿದ್ದು, ಸುಮಾರು 25 ಮಹಾರಾಜರು ಮೈಸೂರು ಸಂಸ್ಥಾನವನ್ನು ಆಳಿರುವುದು ಕಂಡುಬರುತ್ತದೆ. ಮೈಸೂರು ರಾಜರ ಆಡಳಿತವನ್ನು 1399ರಿಂದಲೇ ಗುರುತಿಸಬಹುದಾಗಿದ್ದು, ಯದುರಾಯ ಮತ್ತು ಕೃಷ್ಣರಾಯರನ್ನು ಮೈಸೂರು ಸಂಸ್ಥಾನದ ಯದುವಂಶದ ಸ್ಥಾಪಕರೆಂದು ಪರಿಗಣಿಸಲಾಗುತ್ತದೆ. ಹಲವು ಆಡಳಿತಾತ್ಮಕ ಏರಿಳಿತಗಳನ್ನು ಕಂಡ ಮೈಸೂರು ದೇಶೀಯ ಸಂಸ್ಥಾನವು ಭಾರತ ಸ್ವತಂತ್ರಗೊಳ್ಳುವವರೆಗೆ ಮುಂದುವರೆದದ್ದು ಆಸಕ್ತಿಕರ ಕಥನ. ಭಾರತದ ರಾಷ್ಟ್ರೀಯ ಹೋರಾಟದೊಡನೆ ಮೈಸೂರಿನ ಏಕೀಕರಣಕ್ಕೆ ಚಳುವಳಿ ಕಂಡುಬಂದಿತಾದರೂ ಕಾರಣಾಂತರದಿಂದ ಆ ಪ್ರಯತ್ನ ಸಫಲಗೊಳ್ಳಲಿಲ್ಲ. ಅಂತಿಮವಾಗಿ 1956ರ ರಾಜ್ಯಗಳ ಪುನರ್ವಿಂಗಡಣಾ ಆಯೋಗದ ಸಲಹೆಯಂತೆ ಸ್ವಾತಂತ್ರ್ಯ ಪೂರ್ವದ ಮೈಸೂರು ಸಂಸ್ಥಾನ ಪುನರ್ ಸಂಘಟಿತಗೊಂಡಿತು. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಅಧ್ಯಾಯದಡಿ ಮೈಸೂರಿನ ದೇಶೀಯ ಸಂಸ್ಥಾನದ ಆಡಳಿತ ಮತ್ತು ರಾಜ್ಯ ಪುನರ್ ಸಂಘಟನೆ ಕುರಿತು ಬೆಳಕು ಚೆಲ್ಲಲಾಗಿದೆ. 1. ಮೈಸೂರು ದೇಶೀಯ ಸಂಸ್ಥಾನದಲ್ಲಿನ ಆಡಳಿತ. ಅಡ್ಮಿನಿಸ್ಟ್ರೇಷನ್ ಇನ್ ದ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರ್. ಉತ್ತರದ ಯದುರಾಯರು ತನ್ನ ಸಹೋದರ ಕೃಷ್ಣರಾಯರೊಂದಿಗೆ ಚೆಲುವನಾರಾಯಣಸ್ವಾಮಿಯ ದರ್ಶನಕ್ಕಾಗಿ ಮೇಲುಕೋಟೆಗೆ ಬರುತ್ತಾರೆ. ಅಲ್ಲಿಂದ ಹಿಂತಿರುಗುವ ವೇಳೆಯಲ್ಲಿ ಮೈಸೂರನ್ನು ಆಳುತ್ತಿದ್ದ ಪಾಳೇಗಾರ ಚಾಮರಾಜನ ಹೆಂಡತಿ ಹಾಗೂ ಮಗಳಿಗೆ ಮೈಸೂರು ಸೀಮೆಯ ದಳವಾಯಿಯಾಗಿದ್ದ ಕೊರಗಳ್ಳಿ ಮಾರನಾಯಕ ಹಿಂಸೆ ನೀಡುತ್ತಿದ್ದುದಲ್ಲದೆ ಪುತ್ರಿ ದೇವಾಜಮ್ಮಣ್ಣಯನ್ನು ತನಗೆ ವಿವಾಹ ಮಾಡಿಕೊಡುವಂತೆ ಪೀಡಿಸುತ್ತಿದ್ದುದನ್ನು ತಿಳಿದನು. ಕೂಡಲೇ ಯದುರಾಯರು ಮಹಾರಾಣಿಯ ಸಹಾಯಕ್ಕೆ ಬರುವುದರೊಂದಿಗೆ ಮಾರನಾಯಕನನ್ನು ಕೊಲ್ಲುತ್ತಾರೆ. ಈ ವೇಳೆ ಮಹಾರಾಣಿ ತನ್ನ ಪುತ್ರಿ ದೇವಾಜಮ್ಮಣ್ಣಿಯನ್ನು ಯದುರಾಯರಿಗೆ ಕೊಟ್ಟು ಮದುವೆ ಮಾಡುತ್ತಾರೆ. ಹೀಗೆ ಮೈಸೂರಿನ ಯದುವಂಶದ ಆಡಳಿತ ಪ್ರಾರಂಭವಾಯಿತು ಎಂಬುದು ಇತಿಹಾಸದಿಂದ ತಿಳಿದುಬರುತ್ತದೆ. ಮುಂದೆ ಮೈಸೂರು ಸಂಸ್ಥಾನವೆಂದು ಗುರುತಿಸಲ್ಪಡುವ ಯದುವಂಶದ ಆಡಳಿತವು ವಿವಿಧ ಹಂತಗಳನ್ನು ದಾಟಿ ಬಂದಿದ್ದು, ಈ ಕುರಿತಾದ ವಿವರಗಳನ್ನು ಸಂಕ್ಷಿಪ್ತವಾಗಿ ಕೆಳಗೆ ನೀಡಲಾಗಿದೆ. ಎ. ವಿಜಯನಗರದ ಸಾಮಂತರಾಗಿ ಆಡಳಿತ. ಮೈಸೂರು ಸಂಸ್ಥಾನದ ಮೂಲ ಪುರುಷ ಯದುರಾಯರ ನಂತರ 1423ರಿಂದ 1459ರವರೆಗೆ 1ನೇ ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್, 1459ರಿಂದ 1478ರವರೆಗೆ ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್ ಪುತ್ರ ತಿಮ್ಮರಾಜ ಒಡೆಯರ್ ಆಡಳಿತ ನಡೆಸಿದರು. ಬಳಿಕ 1478ರಿಂದ 1513ರವರೆಗೆ 2ನೇ ಹಿರಿಯ ಚಾಮರಾಜ ಒಡೆಯರ್ ಮತ್ತು 1513ರಿಂದ 1553ರವರೆಗೆ 3ನೇ ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್ ಆಡಳಿತ ನಡೆಸಿದರು. ಗಮನಾರ್ಹ ಅಂಶವೇನೆಂದರೆ, ಯದುರಾಯರ ಬಹುತೇಕ ಉತ್ತರಾಧಿಕಾರಿಗಳು ಸ್ವತಂತ್ರವಾಗಿರದೆ ದಕ್ಷಿಣ ಭಾರತದಲ್ಲಿ ಪ್ರಬಲ ಸಾಮ್ರಾಜ್ಯವಾಗಿದ್ದ ವಿಜಯನಗರದ ಸಾಮಂತರಾಗಿ ಆಡಳಿತ ನಡೆಸಿದ್ದರು. ಬಿ. ಸ್ವತಂತ್ರ ಮೈಸೂರು ಸಂಸ್ಥಾನದ ಆಡಳಿತ. 1553ರಿಂದ 1572ರವರೆಗೆ ಆಡಳಿತ ನಡೆಸಿದ 2ನೇ ತಿಮ್ಮರಾಜ ಒಡೆಯರ್ ಮೈಸೂರನ್ನು ವಿಸ್ತರಿಸಿದರು. 1565ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನವಾದದ್ದು ತಿಮ್ಮರಾಜ ಒಡೆಯರ್ರವರ ಈ ಸಾಧನೆಗೆ ಕಾರಣವಾಗಿತ್ತು. 1572ರಿಂದ 1576ರವರೆಗೆ 4ನೇ ಬೋಳಚಾಮರಾಜ ಒಡೆಯರ್ ಆಡಳಿತ ನಡೆಸಿದರು. 5ನೇ ಬೆಟ್ಟದ ಚಾಮರಾಜ ಒಡೆಯರ್ 1576ರಿಂದ 1578ರವರೆಗೆ
ಕೇವಲ 2 ವರ್ಷಗಳ ಕಾಲ ಆಡಳಿತ ನಡೆಸಿದರಲ್ಲದೆ ವೈರಾಗ್ಯ ತಾಳಿ ಆಡಳಿತವನ್ನು ತನ್ನ ಸಹೋದರರಿಗೆ ವಹಿಸಿಕೊಟ್ಟರು. ಈ ವೇಳೆಯಲ್ಲಿ ಆಡಳಿತ ವಹಿಸಿಕೊಂಡ 1ನೇ ರಾಜ ಒಡೆಯರ್ 1578ರಿಂದ 1617ರವರೆಗೆ ಆಡಳಿತ ನಡೆಸಿದರು. ಇವರ ಕಾಲದಲ್ಲಿ ಅಂದರೆ 1610ರಲ್ಲಿ ರಾಜಧಾನಿಯನ್ನು ಮೈಸೂರಿನ ಶ್ರೀರಂಗಪಟ್ಟಣಕ್ಕೆ ವರ್ಗಾಯಿಸಲಾಯಿತಲ್ಲದೆ ದಸರಾ ಆಚರಣೆಯು ಅಸ್ತಿತ್ವಕ್ಕೆ ಬಂದಿತು. 1617ರಿಂದ 1637ರವರೆಗೆ 6ನೇ ಚಾಮರಾಜ ಒಡೆಯರ್ ಆಡಳಿತ ನಡೆಸಿದ್ದು, ಇವರ ಕಾಲದಲ್ಲಿ ಮೈಸೂರು ರಾಜ್ಯವು ಮತ್ತಷ್ಟು ವಿಸ್ತಾರಗೊಂಡಿತು. 1637ರಲ್ಲಿ ಪಟ್ಟಕ್ಕೆ ಬಂದ ಇಮ್ಮಡಿ ಚಾಮರಾಜ ಒಡೆಯರ್ ವೀರರಾಗಿದ್ದರಲ್ಲದೆ ಒಂದೇ ವರ್ಷದಲ್ಲಿ ಮಲವರಗಂಡ, ಸಂಗೀತಲೋಲ, ವೀರ, ಶೂರ, ಸಾಹಿತ್ಯ ರತ್ನಾಕರ, ಅಭಯ ಪ್ರತಾಪಾಧೀಶ್ವರ ಮುಂತಾದ ಬಿರುದುಗಳನ್ನು ಪಡೆದುಕೊಂಡಿದ್ದರು. 1638ರಿಂದ 1659ರವರೆಗೆ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಅಧಿಕಾರಕ್ಕೆ ಬಂದು ಸುಮಾರು 20 ವರ್ಷಗಳವರೆಗೆ ಆಡಳಿತ ನಡೆಸಿದರು. ನಂತರದಲ್ಲಿ 1659ರಿಂದ 1672ರವರೆಗೆ ಆಡಳಿತ ನಡೆಸಿದ ದೊಡ್ಡದೇವರಾಜ ಒಡೆಯರ್ ಪರಾಕ್ರಮಿಯಾಗಿದ್ದು, ರಾಜಕುಲ ತಿಲಕ, ರಾಜಮಾರ್ತಾಂಡ, ರಾಜಾಧಿರಾಜ, ಪರಮೇಶ್ವರ ಮುಂತಾದ ಬಿರುದು ಪಡೆದುಕೊಂಡರು. 1672ರಿಂದ 1704ರವರೆಗೆ ರಾಜ್ಯಭಾರ ಮಾಡಿದ ಚಿಕ್ಕದೇವರಾಜ ಒಡೆಯರ್ ಮೈಸೂರು ಸಂಸ್ಥಾನದ ಮೊದಲ ಪ್ರಬಲ ಆಡಳಿತಗಾರ. ರಾಜ್ಯಭಾರ ವಹಿಸಿಕೊಂಡ 5 ದಿನದಲ್ಲಿ ದಂಡೆತ್ತಿ ಬಂದ ಮಧುರೆಯ ಚೊಕ್ಕನಾಯಕನೆಂಬ ಪಾಳೆಗಾರನನ್ನು ಎದುರಿಸಿ ಜಯಶಾಲಿಯಾದನಲ್ಲದೆ ಸತ್ಯಮಂಗಲ ಮತ್ತು ಧರ್ಮಪುರಂ ಎಂಬ 2 ಚಿಕ್ಕ ರಾಜ್ಯಗಳನ್ನು ಆಕ್ರಮಿಸಿದನು. ಚಿಕ್ಕದೇವರಾಜನ ಜನಮುಖಿ ಆಡಳಿತಾತ್ಮಕ ಸಾಧನೆಗಳು ಈ ಕೆಳಗಿನಂತಿವೆ. 1. ರಾಜಧಾನಿಯಲ್ಲಿ 18 ಶಾಖೆಗಳುಳ್ಳ ಮುಖ್ಯ ಆಡಳಿತ ಕಚೇರಿಯನ್ನು ಸ್ಥಾಪಿಸಿದೆ. ಇದೇ ಅಠಾರಾ ಕಚೇರಿ. 2. ಜನರು ಮೋಸ ಹೋಗದಂತೆ ಅಳತೆ ಮತ್ತು ತೂಕಗಳನ್ನು ಕುರಿತು ನಿಯಮಗಳನ್ನು ರೂಪಿಸಿದ. 3. ಆಡಳಿತದಲ್ಲಿ ಲಂಚಗುಳಿತನವನ್ನು ತಡೆಯಲು ಕ್ರಮಗಳನ್ನು ಕೈಗೊಂಡ. 4. ಮೊಘಲರಿಗೆ 3 ಲಕ್ಷ ವರಹಗಳನ್ನು ನೀಡುವ ಮೂಲಕ ಬೆಂಗಳೂರನ್ನು ಗುತ್ತಿಗೆಗೆ ಪಡೆದಿದ್ದನು. 5. ಶ್ರೀರಂಗಪಟ್ಟಣದ ಪಶ್ಚಿಮದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಆಣೆಕಟ್ಟು ನಿರ್ಮಿಸಿ ಕೃಷಿಗೆ ನೀರು ಒದಗಿಸಿದ. 6. ಆಡಳಿತದಲ್ಲಿ ಮಿತವ್ಯಯ ಸಾಧಿಸಿ ಭಾರೀ ನಿಧಿಯನ್ನು ಕೂಡಿಟ್ಟು ನವಕೋಟಿ ನಾರಾಯಣ ಎಂಬ ಬಿರುದನ್ನು ಪಡೆದ. 7. ಸರ್ಕಾರದ ಕಾಗದ ಪತ್ರಗಳ ವಿತರಣೆಗೆ ಅಂಚೆ ವ್ಯವಸ್ಥೆಯನ್ನು ಸ್ಥಾಪಿಸಿದ. ಸಿ. ಸಂಧಾನದ ಮೂಲಕ ಆಡಳಿತ. ಚಿಕ್ಕದೇವರಾಜ ಒಡೆಯರ್ ಪುತ್ರರಾದ ಕಂಠೀರವ ಮಹಾರಾಜ ಒಡೆಯರ್ 1704ರಿಂದ 1713ರವರೆಗೆ ಆಡಳಿತ ನಡೆಸಿದರು. ಇವರ ಕಾಲದಲ್ಲಿ ಔರಂಗಜೇಬನ ಆಡಳಿತದಲ್ಲಿದ್ದ ದಕ್ಷಿಣ ಭಾರತದ ಗವರ್ನರ್ ಶ್ರೀರಂಗಪಟ್ಟಣದ ಮೇಲೆ ದಂಡೆತ್ತಿ ಬಂದಿದ್ದ. ಈ ಸಂದರ್ಭದಲ್ಲಿ ಕಂಠೀರವ ಮಹಾರಾಜ ಒಡೆಯರ್ 1.5 ಕೋಟಿ ರೂಪಾಯಿಗಳ ಕಪ್ಪಕಾಣಿಕೆ ಸಲ್ಲಿಸಿ ಸಂಧಾನ ಮಾಡಿಕೊಂಡರು. ಇವರ ಪುತ್ರ ದೊಡ್ಡ ಕೃಷ್ಣರಾಜ ಒಡೆಯರ್ ಕೇವಲ 12 ವರ್ಷದವನಾಗಿದ್ದಾಗ ಪಟ್ಟಕ್ಕೇರಿ 1714ರಿಂದ 1732ರವರೆಗೆ ಆಡಳಿತ ನಡೆಸಿದರು. ಇವರ ಕಾಲದಲ್ಲಿ ನಿಜಾಮ್, ಆರ್ಕಾಟ್, ನವಾಬ, ಸಿರಾ, ಕಡಪ, ಕರ್ನೂಲ್, ಸವಾನೂರ್ ಮತ್ತು ಇಕ್ಕೇರಿ ರಾಜರು ಒಟ್ಟಾಗಿ ಯುದ್ಧಕ್ಕೆ ಬಂದಿದ್ದರಿಂದ 1 ಕೋಟಿ ಕಾಣಿಕೆ ನೀಡಿ ಸಂಧಾನ ಮಾಡಿಕೊಳ್ಳಲಾಯಿತು. ಡಿ. ಅನ್ಯರ ಅಧೀನದಲ್ಲಿ ಆಡಳಿತ. ದೊಡ್ಡ ಕೃಷ್ಣರಾಜ ಒಡೆಯರ್ ಮಕ್ಕಳಿಲ್ಲದ ಕಾರಣ ಚಾಮರಾಜ ಒಡೆಯರ್ ಅವರನ್ನು ದತ್ತು ತೆಗೆದುಕೊಂಡರು. ಚಾಮರಾಜ ಒಡೆಯರ್ 1732ರಿಂದ 1734ರವರೆಗೆ ಮಾತ್ರವೇ ರಾಜ್ಯವನ್ನು ಆಳಿದರು. ಅವರ ಬಳಿಕ 2ನೇ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಪಟ್ಟಕ್ಕೆ ಬಂದು 1734ರಿಂದ 1766ರವರೆಗೆ ರಾಜ್ಯಭಾರ ನಡೆಸಿದರು.
ಇವರ ಕಾಲದಲ್ಲಿ ಶತ್ರುಗಳ ಸೈನ್ಯ ಆಗಾಗ್ಗೆ ಯುದ್ಧ ಸಾರುತ್ತಿದ್ದುದನ್ನು ಗಮನಿಸಿ ಫ್ರೆಂಚರ ಸಹಾಯ ಪಡೆದು ಮೈಸೂರಿನ ಗಡಿಯನ್ನು ಭದ್ರಪಡಿಸಿಕೊಳ್ಳಲಾಯಿತು. ಇದರೊಡನೆ ನಿರಂತರ ಮರಾಠ ಪೇಶ್ವೆಗಳ ಉಪಟಳ ಹಾಗೂ ದಳವಾಯಿಗಳ ಕಿರುಕುಳದಿಂದಾಗಿ ಮೈಸೂರು ಸಂಸ್ಥಾನ ನವಾಬ್ ಹೈದರಾಲಿಯ ನೆರವನ್ನು ಪಡೆಯಿತಲ್ಲದೆ ಆತನ ಸಲಹೆಯಂತೆ ಚೆಲುವಾಜಮ್ಮಣ್ಣಿಯವರು ನಂಜರಾಜ ಒಡೆಯರ್ಗೆ ಪಟ್ಟ ಕಟ್ಟಿದರು. 1766ರಿಂದ 1770ರವರೆಗೆ ರಾಜಭಾರ ನಡೆಸಿದ ನಂಜರಾಜ ಒಡೆಯರ್ ಕಾಲಾವಧಿಯಲ್ಲಿ ಹೈದರಾಲಿಯು ಮೈಸೂರಿನ ಆಡಳಿತದಲ್ಲಿ ಪ್ರಭಾವ ಬೆಳೆಸಿಕೊಂಡನು. ಸೈನಿಕ ಮತ್ತು ಆರ್ಥಿಕ ಶಕ್ತಿಯನ್ನು ಬೆಳೆಸಿಕೊಂಡ ಹೈದರಾಲಿಯು ಮೈಸೂರನ್ನು ವಿಸ್ತರಿಸುವ ಮೂಲಕ ಅರಸರನ್ನು ತನ್ನ ಅಧೀನಕ್ಕೊಳಪಡಿಸಿದನು. ಜೊತೆಗೆ ಬ್ರಿಟಿಷರೊಡನೆ ಆಂಗ್ಲೋ ಮೈಸೂರು ಯುದ್ಧಗಳಿಗೆ ಹೈದರಾಲಿ ಕಾರಣನಾದನು. ಈ ಮಧ್ಯೆ 1770ರಿಂದ 1776ರವರೆಗೆ 8ನೇ ಬೆಟ್ಟದ ಚಾಮರಾಜ ಒಡೆಯರ್ ಆಡಳಿತ ನಡೆಸಿದರಾದರೂ ಹೈದರಾಲಿಯೇ ಸರ್ವಾಧಿಕಾರಿಯಾಗಿದ್ದನು. 1776ರಿಂದ 1796ರವರೆಗೆ 9ನೇ ಚಾಮರಾಜ ಒಡೆಯರ್ ಆಡಳಿತ ನಡೆಸಿದರು. ಇವರ ಕಾಲದಲ್ಲಿ ಬಹಳಷ್ಟು ಐತಿಹಾಸಿಕ ಘಟನೆಗಳು ನಡೆದವು. 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ಮರಣ ಹೊಂದಿ ಆತನ ಮಗನಾದ ಟಿಪ್ಪು ಸುಲ್ತಾನ್ ರಾಜಕುಟುಂಬವನ್ನು ಅರಮನೆಯಿಂದ ಸ್ಥಳಾಂತರಿಸಿ ವಾಸ್ತವದಲ್ಲಿ ಅಧಿಕಾರ ಚಲಾಯಿಸಿದನು. ಆಂಗ್ಲರೊಡನೆ ನಡೆದ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಮೃತಪಟ್ಟನು. ಟಿಪ್ಪುವಿನ ಮರಣಾನಂತರ 3ನೇ ಮುಮ್ಮಡಿ ಕೃಷ್ಣರಾಜ ಒಡೆಯರ್ 1799ರಿಂದ 1863ರವರೆಗೆ ಆಡಳಿತ ನಡೆಸಿದರು. ಇವರ ಕಾಲದಲ್ಲಿ ಮೈಸೂರು ಸಂಸ್ಥಾನವನ್ನು ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸಲಾಯಿತು. ಬ್ರಿಟಿಷ್ ಕಮಿಷನರುಗಳ ಆಡಳಿತ. ಮುಮ್ಮಡಿ ಚಾಮರಾಜ ಒಡೆಯರ್ ಕಾಲಾವಧಿಯಲ್ಲಿ ದಿವಾನ್ ಪೂರ್ಣಯ್ಯನವರು ಉತ್ತಮ ಆಡಳಿತ ನಡೆಸಿ ಮೈಸೂರು ಸಂಸ್ಥಾನದಲ್ಲಿ ನಾಗರಿಕ ಮತ್ತು ಸೈನಿಕ ಸುವ್ಯವಸ್ಥೆಯನ್ನು ಮೂಡಿಸಿದರು. ಇದೇ ಅವಧಿಯಲ್ಲಿ ಮೈಸೂರು ಸಂಸ್ಥಾನದ ರಾಜಧಾನಿಯನ್ನು ಆಡಳಿತಾತ್ಮಕ ಅನುಕೂಲಕ್ಕಾಗಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾಯಿಸಲಾಯಿತು. ಸಂಸ್ಥಾನವನ್ನು 6 ವಿಭಾಗಗಳಾಗಿ ವಿಂಗಡಿಸಿ ಫೌಜದಾರ ಎಂಬ ಅಧಿಕಾರಿಯನ್ನು ನೇಮಿಸಲಾಗಿತ್ತು. ಆದರೆ ನಗರ ದಂಗೆ ಉಂಟಾಗಿ ಅಶಾಂತಿ ತಲೆದೋರಿತಲ್ಲದೆ ಭೀಕರ ಬರಗಾಲದಿಂದ ಖಜಾನೆ ಬರಿದಾಯಿತು. ಈ ಕಾರಣಕ್ಕೆ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗ್ ಆಡಳಿತ ಯಂತ್ರ ಕುಸಿದ ಕಾರಣ ಒಡ್ಡಿ ಮೈಸೂರು ಸಂಸ್ಥಾನವನ್ನು 1831ರಲ್ಲಿ ಬ್ರಿಟಿಷ್ ಕಮಿಷನರುಗಳ ಆಡಳಿತಕ್ಕೆ ಒಳಪಡಿಸಿದರು. ಆರಂಭದಲ್ಲಿ ಕಮಿಷನರುಗಳ ಮಂಡಳಿ ರಚಿಸಲಾಗಿದ್ದರೂ 1832ರಿಂದ ಒಬ್ಬನೇ ಕಮಿಷನರ್ ನೇಮಿಸಲಾಯಿತು. ಈ ಕಾಲಾವಧಿಯಲ್ಲಿ ಮಾರ್ಕ್ ಕಬ್ಬನ್ ಮತ್ತು ಲೂಯಿ ಬೆಂಥಾಮ್ ಬೋರಿಂಗ್ ಮೈಸೂರನ್ನು ಆಳಿದ್ದು, ಅವರ ಆಡಳಿತಾವಧಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮೈಸೂರು ಸಂಸ್ಥಾನವು ಪ್ರಗತಿಯನ್ನು ಕಾಣುವಂತಾಯಿತು. ಈ ಮಧ್ಯೆ ಮೈಸೂರಿನ ಆಡಳಿತವನ್ನು ಒಡೆಯರ್ ಮನೆತನಕ್ಕೆ ಬಿಟ್ಟುಕೊಡುವಂತೆ ಮುಮ್ಮಡಿ ಕೃಷ್ಣರಾಜ ಕೇಳಿಕೊಂಡರೂ ಪಡೆಯಲು ವಿಫಲನಾಗಿ ನಿಧನ ಹೊಂದಿದರು. 1863ರಿಂದ 1894ರವರೆಗೆ ರಾಜ್ಯವಾಳಿದ ಚಾಮರಾಜೇಂದ್ರ ಒಡೆಯರ್ ಮನವಿಯಂತೆ ಬ್ರಿಟಿಷರು ಕಮಿಷನರುಗಳ ಆಡಳಿತವನ್ನು 1881ರಲ್ಲಿ ಕೈಬಿಟ್ಟರು. ಮಾದರಿ ಮೈಸೂರು ಆಡಳಿತ. 1881ರಲ್ಲಿ ಮೈಸೂರು ಸಂಸ್ಥಾನದ ಅಧಿಕಾರವನ್ನು ಅಂದಿನ ಅರಸನಾಗಿದ್ದ ಚಾಮರಾಜೇಂದ್ರ ಒಡೆಯರ್ಗೆ ಮರಳಿಸಿದ ಬ್ರಿಟಿಷರು ಕೆಳಗಿನ ಷರತ್ತುಗಳನ್ನು ಹಾಕಿದರು. ಮೊದಲನೇ ಷರತ್ತು, ಒಡೆಯರ್ ಅರಸರು ಮೈಸೂರು ಸಂಸ್ಥಾನದಲ್ಲಿಯೇ ನೆಲೆಸಿರುವ ಬ್ರಿಟಿಷ್ ರೆಸಿಡೆಂಟ್ ಅಥವಾ ಗವರ್ನರ್ ಜೊತೆ ಸಮಾಲೋಚಿಸುವ ಮೂಲಕ ಆಡಳಿತ ನಡೆಸಬೇಕು. 2. ಒಡೆಯರ್ ಅರಸರು ಬ್ರಿಟಿಷರಿಗೆ ಸದಾ ವಿಧೇಯವಾಗಿದ್ದು ಯಾವುದೇ ವಿದೇಶಿಯರನ್ನು ಮೈಸೂರು ಸಂಸ್ಥಾನದ ಆಡಳಿತದ ಸೇವೆಗೆ ನೇಮಿಸಿಕೊಳ್ಳಬಾರದು. 3. ಮೈಸೂರು ಸಂಸ್ಥಾನದ ಬಾಹ್ಯ ಮತ್ತು ಆಂತರಿಕ ರಕ್ಷಣೆ ಬ್ರಿಟಿಷರದಾಗಿದ್ದು ಅದಕ್ಕಾಗಿ ಒಡೆಯರ್ ಅರಸರು ವಾರ್ಷಿಕ 30 ಲಕ್ಷ ಹಣ ನೀಡಬೇಕು.
4. ರಸ್ತೆ, ರೈಲ್ವೆ, ದೂರವಾಣಿ ಅಥವಾ ಕಟ್ಟಡಗಳಿಗೆ ಭೂಮಿ ಅಗತ್ಯವೆನಿಸಿದರೆ ಅರಸರು ಅದನ್ನು ಉಚಿತವಾಗಿ ಬ್ರಿಟಿಷರಿಗೆ ಒದಗಿಸುವುದು. 5. ಒಡೆಯರ್ ಅರಸರು ಇತರ ರಾಜ್ಯಗಳ ಅರಸರೊಡನೆ ಸಂಬಂಧವನ್ನು ಹೊಂದುವಂತಿಲ್ಲ. ಪ್ರಜಾಸತ್ತಾತ್ಮಕ ತತ್ವಗಳ ಆಧಾರದಲ್ಲಿ ಆಡಳಿತ ನಡೆಸಲು ಪ್ರಾರಂಭಿಸಿದ ಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ಸಿ. ರಂಗಾಚಾರ್ಯುಲು ದಿವಾನರಾಗಿದ್ದರು. ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿ ಅದರ ಸಲಹೆಯಂತೆ ಜನಪರ ಆಡಳಿತಕ್ಕೆ ರಂಗಾಚಾರ್ಯುಲು ಕಾರಣರಾದರು. ಈ ವೇಳೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧಿಕಾರಕ್ಕೆ ಬಂದು 1940ರಲ್ಲಿ ಕಾಲವಾದರು. ಈ ಕಾಲದಲ್ಲಿ ಸರ್ ಎಂ. ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್, ಮಾಧವರಾವ್ ದಿವಾನರಾಗಿ ಮೈಸೂರಿನ ಪ್ರಗತಿಗೆ ಹಲವು ಕಾಣಿಕೆ ನೀಡಿದರು. ಜೊತೆಗೆ ನಾಲ್ವಡಿ ಕೃಷ್ಣರಾಜರು ಪ್ರತಿನಿಧಿಗಳ ಸಭೆಯನ್ನು ಬಲಗೊಳಿಸಿದರಲ್ಲದೆ ಪ್ರಗತಿಪರ ನಿಯಮಗಳನ್ನು ಸಂಸ್ಥಾನದಲ್ಲಿ ಜಾರಿಗೊಳಿಸಿದರು. ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ ಸಂಸ್ಥಾನವನ್ನು 8 ಜಿಲ್ಲೆಗಳಾಗಿ ವಿಂಗಡಿಸಲಾಗಿದ್ದು ಜಿಲ್ಲಾಧಿಕಾರಿ ಅದರ ಮುಖ್ಯಸ್ಥರಾಗಿದ್ದರು. ಜಿಲ್ಲೆಗಳನ್ನು 8ರಿಂದ 16 ತಾಲೂಕುಗಳಾಗಿ ವಿಂಗಡಿಸಿ ಅಮಲುದಾರರನ್ನು ಅವುಗಳ ಮೇಲ್ವಿಚಾರಣೆಗೆ ನೇಮಕ ಮಾಡಲಾಗಿತ್ತು. ಫಲವಾಗಿ ಮೈಸೂರು ಮಾದರಿ ಸಂಸ್ಥಾನವೆನಿಸಿಕೊಂಡಿತು. ಮೈಸೂರು ಸಂಸ್ಥಾನದ ಆಡಳಿತದ ಅಂತ್ಯ. 1919ರಲ್ಲಿ ಜನಿಸಿದ ಜಯಚಾಮರಾಜೇಂದ್ರ ಒಡೆಯರ್ಗೆ 1940ರಲ್ಲಿ ಪಟ್ಟಾಭಿಷೇಕ ನಡೆಯಿತು. ಇವರು ರಾಜ್ಯಭಾರ ವಹಿಸಿಕೊಂಡ 7 ವರ್ಷಕ್ಕೆ ಅಂದರೆ 1947ರಲ್ಲಿ ಭಾರತವು ಸ್ವಾತಂತ್ರ್ಯ ಪಡೆಯಿತು. ಈ ವೇಳೆ ಜವಾಬ್ದಾರಿ ಸರ್ಕಾರಕ್ಕಾಗಿ ಚಳುವಳಿ ಜರುಗಿ ಮೈಸೂರು ಸಂಸ್ಥಾನವು ಭಾರತ ಒಕ್ಕೂಟದೊಡನೆ ವಿಲೀನಗೊಂಡಿತು. ಫಲವಾಗಿ ಕೆ. ಸಿ. ರೆಡ್ಡಿಯವರ ನೇತೃತ್ವದಲ್ಲಿ ಜವಾಬ್ದಾರಿ ಸರ್ಕಾರ ರಚನೆಗೊಳ್ಳುವ ಮೂಲಕ ಮೈಸೂರಿನ ದೇಶೀಯ ಸಂಸ್ಥಾನದ ಆಡಳಿತವು ಅಂತ್ಯಗೊಂಡಿತು. 1950ರಲ್ಲಿ ಜಾರಿಗೆ ಬಂದ ಸಂವಿಧಾನದಡಿ ರಾಜತ್ವ ಕೊನೆಗೊಂಡು ಅಖಂಡ ಭಾರತದಲ್ಲಿ ಮೈಸೂರಿನ ದೇಶೀಯ ಸಂಸ್ಥಾನವು ಲೀನಗೊಂಡು ಮೈಸೂರು ರಾಜ್ಯವೆನಿಸಿತು. ಗಮನಾರ್ಹ ಅಂಶವೇನೆಂದರೆ 1950ರಿಂದ 1956ರವರೆಗೆ ಮೈಸೂರು ಅರಸು ಮನೆತನ ಜಯಚಾಮರಾಜೇಂದ್ರ ಒಡೆಯರ್ ಮೈಸೂರು ರಾಜ್ಯದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದರು. 2. ಮೈಸೂರು ರಾಜ್ಯದ ಪುನರ್ ಸಂಘಟನೆ, ರೀಆರ್ಗನೈಸೇಷನ್ ಆಫ್ ಮೈಸೂರು ಸ್ಟೇಟ್. 1761ರಿಂದ 1799ರ ನಡುವೆ ಮೈಸೂರು ಸಂಸ್ಥಾನವು ಹೈದರಾಲಿ ಮತ್ತು ಟಿಪ್ಪು ಆಡಳಿತಕ್ಕೆ ಒಳಪಟ್ಟಿತು. ಆ ಕಾಲಾವಧಿಯಲ್ಲಿ ಹೈದರಾಲಿ ಮತ್ತು ಟಿಪ್ಪುವನ್ನು ಮಣಿಸಲು ಬ್ರಿಟಿಷರು ಮರಾಠ ಪೇಶ್ವೆಗಳು ಮತ್ತು ಹೈದರಾಬಾದಿನ ನಿಜಾಮರೊಡನೆ ಮೈತ್ರಿಕೂಟ ರಚಿಸಿಕೊಂಡು 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಕೈಗೊಂಡರು. ಈ ಯುದ್ಧಗಳ ಪರಿಣಾಮ ಮೈಸೂರಿನ ಕನ್ನಡ ಭಾಷಿಕರ ಪ್ರದೇಶಗಳು ಮರಾಠರು, ನಿಜಾಮರು ಮತ್ತು ಬ್ರಿಟಿಷರ ನಡುವೆ ಹಂಚಲ್ಪಟ್ಟವು. 19ನೇ ಶತಮಾನದ ಅಂತ್ಯದಿಂದ ಹಂಚಿಹೋಗಿದ್ದ ಕನ್ನಡ ಭಾಷಿಕರ ಪ್ರದೇಶಗಳ ಏಕೀಕರಣಕ್ಕೆ ಪ್ರಯತ್ನಗಳು ಆರಂಭಗೊಂಡವು. ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಕಾಲಾವಧಿಯಲ್ಲಿ ಏಕೀಕರಣ ಕೈಗೂಡಲಿಲ್ಲ. ಅಂತಿಮವಾಗಿ ಭಾರತವು 1947ರ ಭಾರತದ ಸ್ವಾತಂತ್ರ್ಯ ಕಾಯಿದೆಯಂತೆ ಸ್ವತಂತ್ರಗೊಂಡಿತು. ಈ ಕಾಯಿದೆಯು ಬ್ರಿಟಿಷ್ ಪ್ರಾಂತ್ಯಗಳನ್ನು ಭಾರತ ಮತ್ತು ಪಾಕಿಸ್ತಾನಕ್ಕೆ ವಿಭಜಿಸಿ ದೇಶೀಯ ಸಂಸ್ಥಾನಗಳಿಗೆ ಭಾರತದ ಒಕ್ಕೂಟಕ್ಕೆ ಸೇರುವ, ಪಾಕಿಸ್ತಾನದೊಡೆ ಸೇರುವ ಅಥವಾ ಸ್ವತಂತ್ರವಾಗಿ ಉಳಿಯುವ ಅವಕಾಶವನ್ನು ಕಲ್ಪಿಸಿತು. ಈ ವೇಳೆಯಲ್ಲಿ ಅಂದಿನ ಗೃಹ ಮಂತ್ರಿಯಾಗಿದ್ದ ಸರ್ದಾರ್ ಪಟೇಲರು ವಿಲೀನ ಒಪ್ಪಂದದ ನೆರವಿನಿಂದ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಲು ಯಶಸ್ವಿಯಾದರು. ಬಳಿಕ ಸಂವಿಧಾನ ರಚನಾಕಾರರು ಎ, ಬಿ, ಸಿ, ಡಿ ವರ್ಗದ ಪ್ರಾಂತ್ಯಗಳಿಗೆ ಅವಕಾಶ ಕಲ್ಪಿಸಿ ಭಾರತದ ಒಕ್ಕೂಟವನ್ನು ರಚಿಸಿದರು. ಫಲವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿನ ಕನ್ನಡಿಗರನ್ನು ಸೇರಿದಂತೆ ಭಾಷಾಧಾರಿತ ಪ್ರಾಂತ್ಯಗಳ ರಚನೆಯನ್ನು ಬಯಸುತ್ತಿದ್ದ ಹಲವು ಭಾಷಿಕರ ಏಕೀಕರಣದ ಕನಸು ನನಸಾಗಲಿಲ್ಲ. ಹೀಗಾಗಿ ಭಾಷಾಧಾರಿತ ಪ್ರಾಂತ್ಯ ಅಥವಾ ರಾಜ್ಯಗಳ ಬೇಡಿಕೆ 1947ರ ನಂತರದಲ್ಲಿ ಭಾರತದ ಹಲವೆಡೆ ತೀವ್ರಗೊಂಡಿತು. ಹೈದರಾಬಾದ್, ಬಾಂಬೆ, ಮದರಾಸು ಪ್ರಾಂತ್ಯಗಳಲ್ಲಿ ಹಂಚಿಹೋಗಿದ್ದ ಕನ್ನಡಿಗರು
ತಮ್ಮನ್ನು ಮೈಸೂರು ಸಂಸ್ಥಾನದೊಡನೆ ಏಕೀಕರಣಗೊಳಿಸಿ ಕನ್ನಡ ಭಾಷಾಧಾರಿತ ರಾಜ್ಯವನ್ನು ಪುನರ್ ಸಂಘಟಿಸಲು ಹೋರಾಟ ತೀವ್ರಗೊಳಿಸಿದರು. ವಿವಿಧ ಭಾಷಿಕರ ಭಾಷಾಧಾರಿತ ರಾಜ್ಯಗಳ ಒತ್ತಡಕ್ಕೆ ಮಣಿದ ಕೇಂದ್ರ ಸರ್ಕಾರವು ರಾಜ್ಯಗಳ ಪುನರ್ ಸಂಘಟನೆಗೆ ಮುಂದಾದ ಪರಿಣಾಮ ಮೈಸೂರು ರಾಜ್ಯವು ಪುನರ್ ಸಂಘಟನೆಗೊಂಡಿತು. ಮೈಸೂರು ರಾಜ್ಯದ ಪುನರ್ ಸಂಘಟನೆಗೆ ಕಾರಣವಾದ ವಿವಿಧ ಬೆಳವಣಿಗೆಗಳನ್ನು ಈ ಕೆಳಗೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಎ. ಧರ್ ಆಯೋಗ. ಭಾರತದ ಸಂವಿಧಾನ ರಚನಾ ಸಮಿತಿಯು ಭಾಷಾವಾರು ಪ್ರಾಂತ ರಚನೆಗೆ ಸಂಬಂಧಿಸಿದಂತೆ ಹಲವೆಡೆ ಒತ್ತಡ ಅಧಿಕವಾದಾಗ ವರದಿ ನೀಡಲು ಅಲಹಾಬಾದ್ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶ ಎಸ್. ಕೆ. ಧರ್ ಅಧ್ಯಕ್ಷತೆಯಲ್ಲಿ ಜೂನ್ 17, 1948 ಆಯೋಗವೊಂದನ್ನು ನೇಮಿಸಿತು. ಈ ಆಯೋಗದಲ್ಲಿ ಕರ್ನಾಟಕದ ಪರವಾಗಿ ಟೇಕೂರು ಸುಬ್ರಹ್ಮಣ್ಯಂ ಮತ್ತು ಆರ್. ದಿವಾಕರ್ ಸದಸ್ಯರಾಗಿದ್ದರು. ಆಂಧ್ರ, ಕರ್ನಾಟಕ, ಕೇರಳ ಮತ್ತು ಮಹಾರಾಷ್ಟ್ರಗಳಲ್ಲಿ ಯಾವುದನ್ನು ಹೊಸ ಪ್ರಾಂತವನ್ನಾಗಿ ರಚಿಸಬೇಕು ಮತ್ತು ಅದರ ಗಡಿ ಎಲ್ಲಿಯವರೆಗಿರಬೇಕು ಎಂಬುದನ್ನು ಸೂಚಿಸುವ ಜವಾಬ್ದಾರಿ ಧರ್ ಆಯೋಗದ್ದಾಗಿತ್ತು. ಇದರೊಡನೆ ಭಾಷಾಧಾರಿತ ಪ್ರಾಂತ ರಚನೆಯಿಂದ ಉಂಟಾಗುವ ಆಡಳಿತಾತ್ಮಕ, ಆರ್ಥಿಕ ಮತ್ತು ಇತರ ಪರಿಣಾಮಗಳೇನು ಎಂಬುದನ್ನು ಆಯೋಗ ಅಧ್ಯಯನ ಮಾಡಿ ವರದಿ ಸಲ್ಲಿಸಬೇಕಾಗಿತ್ತು. ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳುಗಳಲ್ಲಿ ವಿಶಾಖಪಟ್ಟಣ, ಮದರಾಸು, ಮಧುರೆ, ಮಂಗಳೂರು, ಕಲ್ಲಿಕೋಟೆ, ಕೊಯಮತ್ತೂರು, ನಾಗಪುರ, ಹುಬ್ಬಳ್ಳಿ, ಪುಣೆ ಮತ್ತು ಮುಂಬಯಿಗಳಲ್ಲಿ ಸಾಕ್ಷಿಗಳನ್ನು ಆಯೋಗವು ಸಂದರ್ಶಿಸಿತಲ್ಲದೆ ಮಾಹಿತಿ ಸಂಗ್ರಹಿಸಿತು. 1000ದಷ್ಟು ಮನವಿಗಳನ್ನು ಸ್ವೀಕರಿಸಿ ಸುಮಾರು 700 ಸಾಕ್ಷಿಗಳನ್ನು ಪರೀಕ್ಷಿಸಿದ ಆಯೋಗವು ಡಿಸೆಂಬರ್ 10 ತನ್ನ ವರದಿಯನ್ನು ಸಲ್ಲಿಸಿತು. ಈ ವರದಿಯಲ್ಲಿ ಭಾಷಾವಾರು ಪ್ರಾಂತ ರಚನೆಗೆ ವಿಶೇಷವಾಗಿ ಆಂಧ್ರ, ಕರ್ನಾಟಕ ಮತ್ತು ಕೇರಳಗಳಲ್ಲಿರುವ ಭಿನ್ನಾಭಿಪ್ರಾಯಗಳನ್ನು ಪ್ರಸ್ತಾಪಿಸಲಾಯಿತು. ಜೊತೆಗೆ ಭಿನ್ನಾಭಿಪ್ರಾಯಗಳು ಭಾಷಾವಾರು ಪ್ರಾಂತ ರಚನೆಗೆ ಅಡ್ಡಿಯಾಗಿವೆ ಎಂದು ತಿಳಿಸಿದ ಆಯೋಗವು ಕರ್ನಾಟಕ ಪ್ರಾಂತ ರಚನೆಯೇ ಹೆಚ್ಚು ಸಂಕೀರ್ಣವೆಂದು ಅಭಿಪ್ರಾಯಪಟ್ಟಿತು. ಇದರೊಡನೆ ಆಯೋಗವು ಭಾರತವು ಗಂಡಾಂತರ ಪರಿಸ್ಥಿತಿಯಲ್ಲಿದ್ದು ಭಾಷಾವಾರು ಪ್ರಾಂತ ರಚನೆ ಸಮರ್ಥನೀಯವಲ್ಲ ಎಂದು ತಿಳಿಸಿತು. ಬಿ. ತ್ರಿಸದಸ್ಯ ಜೆವಿಪಿ ಸಮಿತಿ. ಜೈಪುರದಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ 55ನೇ ಅಧಿವೇಶನವು ಧರ್ ಆಯೋಗದ ವರದಿಯನ್ನು ಪರಿಶೀಲಿಸಿ 3 ತಿಂಗಳ ಒಳಗೆ ಭಾಷಾವಾರು ಪ್ರಾಂತನೆ ರಚನೆ ಕುರಿತು ವರದಿ ಸಲ್ಲಿಸಲು 3 ಸದಸ್ಯರ ಸಮಿತಿಯೊಂದನ್ನು ರಚಿಸಿತು. ಈ ಸಮಿತಿಯಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ ಮತ್ತು ಜವಾಹರಲಾಲ್ ನೆಹರು ಸದಸ್ಯರಾಗಿದ್ದರು. ಈ ತ್ರಿಸದಸ್ಯ ಸಮಿತಿಯ ವರದಿಯು ಏಪ್ರಿಲ್ 1, 1949 ಪ್ರಕಟವಾಯಿತು. ಧರ್ ಆಯೋಗದ ವರದಿಯನ್ನು ಜೆವಿಪಿ ಸಮಿತಿಯು ಎತ್ತಿ ಹಿಡಿಯಿತಲ್ಲದೆ ಕೇರಳ ಮತ್ತು ಕರ್ನಾಟಕ ಪ್ರಾಂತ ರಚನೆಯು ಸಮಸ್ಯಾತ್ಮಕವಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿತು. ರಾಷ್ಟ್ರ ನಿರ್ಮಾಣವಾಗುತ್ತಿರುವ ಸಂದರ್ಭದಲ್ಲಿ ಭಾಷಾವಾರು ಪ್ರಾಂತ ರಚನೆಯು ರಾಷ್ಟ್ರದ ಐಕ್ಯತೆ ಹಾಗೂ ಆರ್ಥಿಕ ಪ್ರಗತಿಗೆ ಧಕ್ಕೆ ತರಬಹುದು ಎಂಬ ಸಂಶಯವನ್ನು ಜೆವಿಪಿ ಸಮಿತಿ ವ್ಯಕ್ತಪಡಿಸಿತು. ಈ ಸಮಿತಿಯ ವರದಿ ಪ್ರಕಟವಾದ ಬೆನ್ನಲ್ಲೇ ಕನ್ನಡಿಗರು ಸಭೆಗಳ ಆಯೋಜನೆ, ಗೊತ್ತುವಳಿ ಸ್ವೀಕಾರ, ಮನವೊಲಿಸುವಿಕೆ, ಮನವಿಗಳ ಮೂಲಕ ಒತ್ತಡ ತಂತ್ರವನ್ನು ಅನುಸರಿಸಿದರು. ಸಿ. ಆಂಧ್ರ ಪ್ರದೇಶದ ರಚನೆಗಾಗಿ ಪೊಟ್ಟಿ ಶ್ರೀರಾಮುಲು ಉಪವಾಸ. ಈ ಮಧ್ಯೆ ಆಂಧ್ರ ಪ್ರಾಂತ ರಚನೆಗೆ ಒತ್ತಾಯ ತೀವ್ರವಾಗಿ 15/8/1951 ಸ್ವಾಮಿ ಸೀತಾರಾಮರು ತಿರುಪತಿಯಲ್ಲಿ ಅಮರನಾಥ ಉಪವಾಸ ಕೈಗೊಂಡರಲ್ಲದೆ ಕೇಂದ್ರ ಮತ್ತು ಆಂಧ್ರ ಶಾಸನ ಸಭೆಗಳಲ್ಲಿ ಆಂಧ್ರ ಪ್ರಾಂತ ರಚನೆಯ ವಿಷಯ ಪ್ರಸ್ತಾಪಗೊಂಡಿತು. ಆದರೆ ರಾಜ್ಯ ರಚನೆಯ ಯಾವುದೇ ನಿರ್ಣಯವನ್ನು ಕೇಂದ್ರ ಸರ್ಕಾರ ಕೈಗೊಳ್ಳಲಿಲ್ಲ. 1952ರ ಸಾರ್ವತ್ರಿಕ ಚುನಾವಣೆಗಳು ಮುಗಿದ ನಂತರ ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳು ಭಾಷಾವಾರು ಪ್ರಾಂತಗಳ ರಚನೆಗೆ ಗೊತ್ತುವಳಿಯನ್ನು ಮಂಡಿಸಿದವಾದರೂ ಗೊತ್ತುವಳಿಯನ್ನು ಆಡಳಿತಾರೂಢ ಕಾಂಗ್ರೆಸ್ ವಿರೋಧಿಸಿತು. ಈ ವೇಳೆಯಲ್ಲಿ ಆಂಧ್ರದ ಪೊಟ್ಟಿ ಶ್ರೀರಾಮುಲು 58 ದಿನಗಳ
ಕಾಲ ಉಪವಾಸದ ನಂತರ ಡಿಸೆಂಬರ್ 15, 1952 ನಿಧನರಾದರು. ಕೇಂದ್ರ ಸರ್ಕಾರವು ಪರಿಸ್ಥಿತಿಯ ಗಂಭೀರತೆಯನ್ನು ಗಮನಿಸಿ ಡಿಸೆಂಬರ್ 19, 1952 ಲೋಕಸಭೆಯಲ್ಲಿ ಆಂಧ್ರ ಪ್ರಾಂತ ರಚನೆಗೆ ವರದಿ ನೀಡಲು KN ವಾಂಚು ಸಮಿತಿಯನ್ನು ನೇಮಿಸಿತು. ಡಿ. ವಾಂಚು ಸಮಿತಿ. ನ್ಯಾಯಾಧೀಶರಾಗಿದ್ದ KN ವಾಂಚು ನೇತೃತ್ವದಲ್ಲಿ ಕೇಂದ್ರ ಸರ್ಕಾರವು ಜನವರಿ 5, 1953 ಆಂಧ್ರ ಪ್ರಾಂತದ ರಚನೆ ಕುರಿತಂತೆ ನೇಮಿಸಿತು. ಕೇವಲ 26 ದಿನಗಳೊಳಗೆ ವಾಂಚು ಆಯೋಗವು ವರದಿಯನ್ನು ಸಲ್ಲಿಸಬೇಕಾಗಿತ್ತು. ಅನೇಕ ಸಂಘ ಸಂಸ್ಥೆಗಳು ಮತ್ತು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಂದ ಮನವಿಗಳನ್ನು ಸ್ವೀಕರಿಸಿದ ವಾಂಚು ಸಮಿತಿಯು ವಾದ ಹಾಗೂ ಪ್ರತಿವಾದಗಳನ್ನು ಆಲಿಸಿ ಫೆಬ್ರವರಿ 7, 1953 ತನ್ನ ವರದಿಯನ್ನು ಸಲ್ಲಿಸಿತು. ಹೈದರಾಬಾದ್ ಮತ್ತು ಮದ್ರಾಸ್ ರಾಜ್ಯಗಳಿಗೆ ಸೇರಿರುವ ಮತ್ತು ತೆಲುಗನ್ನೇ ಮಾತೃಭಾಷೆಯನ್ನಾಗಿಸಿಕೊಂಡಿರುವ 11 ಜಿಲ್ಲೆಗಳನ್ನು ಮಾತ್ರ ಸೇರಿಸಿ ಆಂಧ್ರ ಪ್ರಾಂತ ರಚಿಸಲು ಆಯೋಗವು ಶಿಫಾರಸು ಮಾಡಿತು. ಬಳ್ಳಾರಿ ಜಿಲ್ಲೆಯು ಆಂಧ್ರದೊಡನೆ ಸೇರಲು ಹಲವು ತೊಂದರೆಗಳಿದ್ದುದನ್ನು ವಾಂಚು ಆಯೋಗವು ತಿಳಿಸಿತು. ವಾಂಚು ಸಮಿತಿಯ ನೇಮಕವಾದಾಗಲೇ ಕರ್ನಾಟಕ ಪ್ರಾಂತ ರಚನೆ ವಿಳಂಬವಾಗುತ್ತಿದೆ ಎಂದು ಕರ್ನಾಟಕ ಏಕೀಕರಣವಾದಿಗಳಿಗೆ ಅತೃಪ್ತಿ ಮತ್ತು ಅಸಂತೋಷಗಳಾಗಿದ್ದವು. ಇದರಿಂದ ಬೇಸತ್ತ ಪಕ್ಷೇತರ ಕರ್ನಾಟಕ ಏಕೀಕರಣ ಪರಿಷತ್ತು ಕೇಂದ್ರ ಸರ್ಕಾರದ ಕ್ರಮವನ್ನು ಪ್ರತಿಭಟಿಸಿತು. ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಕನ್ನಡಿಗರ ಏಕೀಕರಣ ಬೇಡಿಕೆಯನ್ನು ಪರಿಗಣಿಸುವಂತೆ ಪ್ರತಿಭಟಿಸಿದವು. ಈ ಬೇಡಿಕೆಗೆ ಹಿರಿಯ ರಾಜಕೀಯ ನಾಯಕರು ಮಾತ್ರವಲ್ಲದೆ ಕನ್ನಡ ಜನತೆಯ ಬೆಂಬಲವೂ ದೊರೆಯಿತು. ಅದರಗುಂಚಿ ಶಂಕರಗೌಡ ಪಾಟೀಲರ ಉಪವಾಸ ಸತ್ಯಾಗ್ರಹ. ಹುಬ್ಬಳ್ಳಿಯ ಸಮೀಪದ ಸಣ್ಣ ಹಳ್ಳಿಯೇ ಅದರಗುಂಚಿ. ಇಲ್ಲಿನ ಶಂಕರಗೌಡ ಪಾಟೀಲರು ವಾಂಚು ಸಮಿತಿಯ ರಚನೆಯಿಂದ ಅಸಮಾಧಾನಗೊಂಡು ಮಾರ್ಚ್ 28, 1953 ಆಮರಣಾಂತ ಉಪವಾಸ ಸತ್ಯಾಗ್ರಹ ಕೈಗೊಂಡರು. ಎಸ್. ನಿಜಲಿಂಗಪ್ಪನವರು ಸೇರಿದಂತೆ ಹಲವಾರು ಕರ್ನಾಟಕ ಏಕೀಕರಣದ ನಾಯಕರು ಅದರಗುಂಚಿಗೆ ತೆರಳಿ ಶಂಕರಗೌಡ ಪಾಟೀಲರನ್ನು ಬೆಂಬಲಿಸಿದರು. ಶಂಕರಗೌಡ ಪಾಟೀಲರ ಉಪವಾಸ ಸತ್ಯಾಗ್ರಹದ ವಿಷಯವನ್ನು ಲೋಕಸಭೆಯಲ್ಲಿ ಪ್ರಸ್ತಾಪಿಸಿದ ಅಳವಂಡಿ ಶಿವಮೂರ್ತಿ ಸ್ವಾಮಿಯವರು ಶೀಘ್ರವೇ ಕರ್ನಾಟಕ ಪ್ರಾಂತ ರಚನೆ ಆಗದಿದ್ದರೆ ಪರಿಸ್ಥಿತಿ ಉಲ್ಬಣಗೊಳ್ಳುತ್ತದೆ ಎಂಬ ಸೂಚನೆಯನ್ನು ಕೇಂದ್ರ ಸರ್ಕಾರಕ್ಕೆ ನೀಡಿದರು. ಹುಬ್ಬಳ್ಳಿ ಗಲಭೆ. ಏಪ್ರಿಲ್ 19, 1953 ಹುಬ್ಬಳ್ಳಿಯ ಪುರಸಭಾ ಭವನದಲ್ಲಿ ಕೆಪಿಸಿಸಿಯ ವಿಶೇಷ ಕಾರ್ಯಕಾರಿ ಸಮಿತಿ ಸಭೆ ಆಯೋಜನೆಗೊಂಡಿತ್ತು. ಕನ್ನಡಿಗರ ಏಕೀಕೃತ ರಾಜ್ಯ ರಚನೆಯಾಗದಿದ್ದರೆ ರಾಜೀನಾಮೆ ನೀಡುತ್ತೇವೆ ಎಂದು ಕೇವಲ ಬಾಯಿಯ ಮಾತಿನಲ್ಲಿ ಹೇಳುತ್ತಾ ಯಾವುದೇ ನಿರ್ಧಾರಕ್ಕೆ ಕಾರಣರಾಗದ ಕಾಂಗ್ರೆಸ್ ನಾಯಕರಿಂದ ರಾಜೀನಾಮೆ ಕೇಳಲು ಜನ ಸಿದ್ಧರಾದರು. ಪುರಭವನಕ್ಕೆ ಕಾಂಗ್ರೆಸ್ ನಾಯಕರು ಆಗಮಿಸುತ್ತಿದ್ದಂತೆಯೇ ಜನರು ಧಿಕ್ಕಾರ ಹೇಳುತ್ತಾ ಸ್ವಾಗತಿಸುತ್ತಿದ್ದರು. ಸಭೆ ನಡೆಯುತ್ತಿದ್ದ ಸ್ಥಳಕ್ಕೆ ಹೋದ ಕೆಲವರು ಕಾಂಗ್ರೆಸ್ ನಾಯಕರಿಗೆ ಅರಿಶಿನ ಕುಂಕುಮ ಹಚ್ಚಿ ಬಳೆ ತೊಡಿಸಿದರು. ಹಳ್ಳಿಕೇರಿ ಗುದ್ಲೆಪ್ಪನವರ ಜೀಪಿಗೆ ಏಕೀಕರಣದ ಬೆಂಬಲಿಗರು ಬೆಂಕಿ ಹಚ್ಚಿದರು. ಜನರನ್ನು ನಿಯಂತ್ರಿಸುವುದು ಕಷ್ಟ ಎಂದು ತಿಳಿದ ಪೊಲೀಸರು ಲಾಠಿ ಚಾರ್ಜ್ಗೆ ಆಜ್ಞೆ ಮಾಡಿದರು. ಅದಕ್ಕೆ ಬೆದರದ ಜನ ಲಾಠಿಗಳಿಗೆ ಎದೆಯೊಡ್ಡಿ ನಿಂತಾಗ ಪೊಲೀಸರು ಗೋಲಿಬಾರಿಗೆ ಆದೇಶ ನೀಡಿದರು. ಜನರು ಅದಕ್ಕೂ ಎದೆಯೊಡ್ಡಿ ನಿಂತರು. ಈ ಗಲಭೆಗೆ ಕಾರಣವೆಂದು ಏಕೀಕರಣಕ್ಕಾಗಿ ಹೋರಾಡುತ್ತಿದ್ದ ಅನ್ನದಾನಯ್ಯ ಪುರಾಣಿಕರನ್ನು ಪೊಲೀಸರು ಬಂಧಿಸಿ ವಿಚಾರಣೆ ಇಲ್ಲದೆ 6 ದಿನಗಳವರೆಗೆ ಸೆರೆಮನೆಯಲ್ಲಿಟ್ಟರು. ಈ ಎಲ್ಲ ವಿಷಯಗಳನ್ನು ಸ್ಥಳೀಯ ಪತ್ರಿಕೆಗಳಲ್ಲದೆ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯು ಮುಖಪುಟದಲ್ಲೇ ವರದಿ ಮಾಡಿತ್ತು. ಹುಬ್ಬಳ್ಳಿಯ ಗಲಭೆಯ ನಂತರ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಪ್ರಧಾನಮಂತ್ರಿ ನೆಹರು ಅವರನ್ನು ಏಕೀಕರಣಕ್ಕೆ ಒತ್ತಾಯಿಸತೊಡಗಿದರು. ರಾಜ್ಯ ಪುನರ್ವಿಂಗಡಣಾ ಆಯೋಗ ರಚನೆ. ಈ ಮಧ್ಯೆ ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ರಚನೆಗೊಂಡು ಕರ್ನಾಟಕದ ಏಕೀಕರಣ ಹೋರಾಟವನ್ನು ತೀವ್ರಗೊಳಿಸಿತು. 1953 ಜರುಗಿದ
ಹುಬ್ಬಳ್ಳಿಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತಿನ ಅಭ್ಯರ್ಥಿ ಜಯಶಾಲಿಯಾದರು. ಆಗ ಎಸ್. ನಿಜಲಿಂಗಪ್ಪ ನೇತೃತ್ವದ ನಿಯೋಗವು ಕನ್ನಡ ರಾಜ್ಯ ರಚನೆಯ ಅಗತ್ಯವನ್ನು ಪ್ರಧಾನಿ ನೆಹರೂರವರಿಗೆ ಮನವರಿಕೆ ಮಾಡಿಕೊಟ್ಟಿತು. ಆಗ ಲೋಕಸಭೆಯಲ್ಲಿ ನೆಹರು ಕರ್ನಾಟಕ ಸೇರಿದಂತೆ ಭಾರತದ ಇತರ ಭಾಷಾಧಾರಿತ ಹೋರಾಟಗಳ ಬೇಡಿಕೆಯನ್ನು ಪರಿಶೀಲಿಸಿ ವರದಿ ನೀಡಲು ರಾಜ್ಯಗಳ ವಿಂಗಡಣಾ ಆಯೋಗವನ್ನು ರಚಿಸುವುದಾಗಿ ಹೇಳಿಕೆ ನೀಡಿದರು. ಡಿಸೆಂಬರ್ 29, 1953ರಂದು ರಾಜ್ಯಗಳ ಪುನರ್ವಿಂಗಡಣಾ ಆಯೋಗ ರಚನೆಗೊಂಡಿತು. ಈ ಆಯೋಗದ ಅಧ್ಯಕ್ಷರಾಗಿ ಒರಿಸ್ಸಾದ ರಾಜ್ಯಪಾಲರಾಗಿದ್ದ ಫಜಲ್ ಅಲಿ ಮತ್ತು ಸದಸ್ಯರಾಗಿ ರಾಜ್ಯಸಭಾ ಸದಸ್ಯರ ಹೃದಯನಾಥ ಕುಂಜ್ರು ಹಾಗೂ ಈಜಿಪ್ಟಿನಲ್ಲಿ ಭಾರತದ ರಾಯಭಾರಿಯಾಗಿದ್ದ ಕೆ.ಎಂ. ಪಣಿಕ್ಕರ್ ನಾಮಕರಣಗೊಂಡಿದ್ದರು. 30/6/1955ರ ಒಳಗೆ ವರದಿಯನ್ನು ಸಲ್ಲಿಸಲು ಆಯೋಗಕ್ಕೆ ಸೂಚನೆ ನೀಡಲಾಗಿತ್ತು. ಫೆಬ್ರವರಿ 23, 1954ರಂದು ಆಯೋಗವು ನೀಡಿದ ಪತ್ರಿಕಾ ಪ್ರಕಟಣೆಗೆ ಉತ್ತರವಾಗಿ ಸುಮಾರು 1,52,250 ಮನವಿಗಳು ಸ್ವೀಕೃತಗೊಂಡವು. ಅವುಗಳಲ್ಲಿ ಸುಮಾರು 2,000 ಮನವಿಗಳು ವಿಸ್ತೃತವಾಗಿದ್ದವು. ಜೊತೆಗೆ 1954ರ ಮಾರ್ಚ್ ಆರಂಭದಿಂದ 1954ರ ಅಂತ್ಯದವರೆಗೂ ಗೌಪ್ಯ ಸಂದರ್ಶನ ಜರುಗಿತು. ದೇಶದ ವಿವಿಧ ಭಾಗಗಳಲ್ಲಿ ಸಂಚರಿಸಿದ ಆಯೋಗವು ಸುಮಾರು 9,000 ವ್ಯಕ್ತಿಗಳನ್ನು ಸಂದರ್ಶಿಸಿತು. ಅಂತಿಮವಾಗಿ ಆಯೋಗವು ತನ್ನ ವರದಿಯನ್ನು ಸೆಪ್ಟೆಂಬರ್ 30, 1955ರಂದು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿತು. ರಾಜ್ಯ ಪುನರ್ವಿಂಗಡಣಾ ಆಯೋಗಕ್ಕೆ ಕನ್ನಡಿಗರ ಮನವಿ. ಆರ್. ಎ. ಜಹಗೀರ್ದಾರ್ ಅಧ್ಯಕ್ಷತೆಯಲ್ಲಿ ನೇಮಕಗೊಂಡ ಸಮಿತಿಯು ಕನ್ನಡಿಗರ ಏಕೀಕರಣಕ್ಕಾಗಿ ಅದುವರೆಗೆ ಘಟಿಸಿದ ಎಲ್ಲ ಬೆಳವಣಿಗೆ ಮತ್ತು ಅಧ್ಯಯನ ಆಧರಿಸಿ ಸಿದ್ಧಪಡಿಸಿದ ವರದಿಯನ್ನು ಆಯೋಗಕ್ಕೆ ಸಲ್ಲಿಸಿತು. ಈ ವರದಿಯಲ್ಲಿ ಮೈಸೂರು ಸಂಸ್ಥಾನದ ಸಂಪೂರ್ಣ ಪ್ರದೇಶದೊಡನೆ ಮುಂಬಯಿ ಕರ್ನಾಟಕದ ಧಾರವಾಡ, ಉತ್ತರ ಕನ್ನಡ, ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಗಳು ಸಂಪೂರ್ಣವಾಗಿ ನವ ಮೈಸೂರು ರಾಜ್ಯಕ್ಕೆ ಸೇರಬೇಕೆಂದು ಪ್ರತಿಪಾದಿಸಲಾಯಿತು. ಜೊತೆಗೆ ಹೈದರಾಬಾದ್ ಪ್ರಾಂತದಲ್ಲಿನ ಬೀದರ್, ಗುಲಬರ್ಗ ಮತ್ತು ರಾಯಚೂರು ಜಿಲ್ಲೆಗಳು ಕನ್ನಡಿಗರಿಂದ ಕೂಡಿರುವ ಕಾರಣಕ್ಕೆ ಮೈಸೂರು ರಾಜ್ಯದೊಡನೆ ಪುನರ್ ಸಂಘಟನೆಗೊಳ್ಳಬೇಕೆಂದು ವಾದಿಸಲಾಯಿತು. ಅಂತೆಯೇ ಮದ್ರಾಸ್ ಪ್ರಾಂತಕ್ಕೆ ಸೇರಿದ್ದ ದಕ್ಷಿಣ ಕನ್ನಡ, ನೀಲಗಿರಿ, ಕೊಯಮತ್ತೂರು, ಸೇಲಂ ಜಿಲ್ಲೆಯ ಭಾಗಗಳು ನೂತನ ಮೈಸೂರಿನ ಭಾಗವಾಗಬೇಕೆಂದು ಪ್ರಸ್ತಾಪಿಸಲಾಯಿತು. ಮುಂದುವರೆದು ಆಂಧ್ರ ಪ್ರದೇಶದ ಅನಂತಪುರ ಹಾಗೂ ಕರ್ನೂಲ್ ಜಿಲ್ಲೆಗಳ ಕೆಲವು ಭಾಗಗಳು ಮತ್ತು ಕೊಡಗು ಸೇರಿಸಿ ಕರ್ನಾಟಕ ರಾಜ್ಯವನ್ನು ನಿರ್ಮಿಸಲು ಒತ್ತಾಯಿಸಲಾಯಿತು. ಕೆಪಿಸಿಸಿಯು ವಿಸ್ತೃತವಾದ ಮನವಿಯೊಂದನ್ನು ತಯಾರಿಸಿ ಸರ್ವ ಕನ್ನಡಿಗರ ಪರವಾಗಿ ಆಯೋಗಕ್ಕೆ ಮನವಿ ಸಲ್ಲಿಸಿತು. ಅಂತೆಯೇ ದಾವಣಗೆರೆಯ ಅಖಿಲ ಕರ್ನಾಟಕ ಪ್ರತಿನಿಧಿ ಸಮಾವೇಶ, ಗುಡಿಬಂಡೆ ಪುರಸಭೆ, ಹುಬ್ಬಳ್ಳಿಯ ಬಹುತೇಕ ಸಂಘ ಸಂಸ್ಥೆಗಳು ಮತ್ತು ಗಣ್ಯರು, ರಾಣಿ ಪರಿಷತ್ತು, ಮಂಗಳೂರಿನ ಅನೇಕ ಸಂಘ ಸಂಸ್ಥೆಗಳು ಮನವಿ ಸಲ್ಲಿಸಿದವು. ಬೆಂಗಳೂರಿನಲ್ಲೂ ಆಯೋಗವು ಹಲವಾರು ಗಣ್ಯರನ್ನು ಕಂಡು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿತು. ಮೈಸೂರು ರಾಜ್ಯದ ಪುನರ್ ಸಂಘಟನೆ ಕುರಿತಂತೆ ರಾಜ್ಯಗಳ ಪುನರ್ವಿಂಗಡಣಾ ಆಯೋಗದ ಶಿಫಾರಸುಗಳು. ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ ತನ್ನ ವರದಿಯಲ್ಲಿ ರಾಜ್ಯಗಳ ಪುನರ್ವಿಂಗಡಣಾ ಆಯೋಗವು ಮೈಸೂರು ರಾಜ್ಯದ ಪುನರ್ ಸಂಘಟನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಪ್ರದೇಶಗಳನ್ನು ಸೇರ್ಪಡೆಗೊಳಿಸಲು ಶಿಫಾರಸುಗಳನ್ನು ಮಾಡಿತ್ತು. 1. ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ, ಸಿರಗುಪ್ಪ, ಹೊಸಪೇಟೆ ತಾಲೂಕುಗಳನ್ನು ಹೊರತುಪಡಿಸಿ ಅಸ್ತಿತ್ವದಲ್ಲಿರುವ ಸಮಗ್ರ ಮೈಸೂರು ರಾಜ್ಯ. 2. ಬಾಂಬೆ ಪ್ರಾಂತದ ದಕ್ಷಿಣದ ಧಾರವಾಡ, ವಿಜಯಪುರ, ಉತ್ತರ ಕನ್ನಡ ಮತ್ತು ಚಾಂದಗಡ ತಾಲೂಕು ಹೊರತುಪಡಿಸಿದ ಬೆಳಗಾವಿ ಜಿಲ್ಲೆಗಳು. 3. ಹೈದರಾಬಾದ್ ಪ್ರಾಂತದ ರಾಯಚೂರು ಮತ್ತು ಗುಲ್ಬರ್ಗ ಜಿಲ್ಲೆಗಳು. 4. ಕಾಸರಗೋಡು ತಾಲೂಕನ್ನುಳಿದು ದಕ್ಷಿಣ ಕನ್ನಡ ಜಿಲ್ಲೆ. 5. ಮದ್ರಾಸ್ ರಾಜ್ಯದ ಕೊಯಮತ್ತೂರು ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು. 6. ಕೊಡಗು. ಈ ವರದಿಯಿಂದ ಕನ್ನಡಿಗರಿಗೆ
ಆಘಾತವಾಯಿತು. ಕೇವಲ 2 ವರ್ಷದ ಹಿಂದೆ ಸೇರಿದ್ದ ಬಳ್ಳಾರಿ ಜಿಲ್ಲೆಯ 3 ತಾಲೂಕುಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡು ತಾಲೂಕು, ಇಡೀ ಬೀದರ್ ಜಿಲ್ಲೆ ಪುನರ್ಸಂಘಟನೆಗೊಂಡ ಮೈಸೂರು ರಾಜ್ಯಕ್ಕೆ ಸೇರಿರಲಿಲ್ಲ. ಕಾಸರಗೋಡಿನ ಜನರಿಗಾದ ನೋವನ್ನು ಆ ಭಾಗದ ಕವಿ ಕಯ್ಯಾರ ಕಿಞ್ಞರೈ ತಮ್ಮ ಬೆಂಕೆ ಬಿದ್ದಿದೆ ಮನೆಗೆ ಕವನದಲ್ಲಿ ಅಭಿವ್ಯಕ್ತಿಗೊಳಿಸಿದರು. ಬಳ್ಳಾರಿಯ ಜನರು ಸತ್ಯಾಗ್ರಹವನ್ನು ಆರಂಭಿಸಿ ವೃದ್ಧ, ಮಹಿಳೆ, ಮಕ್ಕಳೆನ್ನದೇ ಪ್ರತಿಭಟಿಸಿದರು. ರಾಜ್ಯಗಳ ಪುನರ್ವಿಂಗಡಣಾ ಆಯೋಗದ ಶಿಫಾರಸುಗಳನ್ನು ಕುರಿತು ಸಾರ್ವಜನಿಕರಿಗಾದ ಅಸಮಾಧಾನಗಳನ್ನು ಗಮನಿಸಿ ಲೋಕಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಯಿತು. ಅಂತಿಮವಾಗಿ ಭಾರತ ಸರ್ಕಾರವು 16/3/1956ರಂದು ರಾಜ್ಯಗಳ ಪುನರ್ವಿಂಗಡಣಾ ವಿಧೇಯಕವನ್ನು ಮಂಡಿಸಿತು. ಆ ವಿಧೇಯಕದನ್ವಯ ಕೆಳಗಿನ ಕನ್ನಡ ಭಾಷಿಕರ ಪ್ರದೇಶಗಳಿಂದ ಮೈಸೂರು ರಾಜ್ಯ ಪುನರ್ ಸಂಘಟನೆಗೊಂಡಿತು. ಆ ಪ್ರದೇಶಗಳೆಂದರೆ: 1. ಸಮಗ್ರ ಮೈಸೂರು ರಾಜ್ಯ. 2. ಬಾಂಬೆ ಪ್ರಾಂತ್ಯದ ವಿಜಯಪುರ, ಧಾರವಾಡ, ಉತ್ತರ ಕನ್ನಡ ಮತ್ತು ಬೆಳಗಾವಿ, ಚಾಂದಗಡ ತಾಲೂಕನ್ನು ಹೊರತುಪಡಿಸಿ. 3. ಹೈದರಾಬಾದ್ ಪ್ರಾಂತ್ಯದ ಕೋಡಂಗಲ್ಲು ಮತ್ತು ತಾಂಡೂರು ತಾಲೂಕುಗಳನ್ನು ಹೊರತುಪಡಿಸಿದ ಗುಲ್ಬರ್ಗಾ ಜಿಲ್ಲೆ, ಆಲಂಪುರ ಮತ್ತು ಗದ್ವಾಲ ತಾಲೂಕುಗಳನ್ನು ಹೊರತುಪಡಿಸಿದ ರಾಯಚೂರು ಜಿಲ್ಲೆ ಮತ್ತು ಬೀದರ್ ಜಿಲ್ಲೆಯ ಬೀದರ್, ಭಾಲ್ಕಿ, ಔರಾದ್, ಹುಮನಾಬಾದ್ ತಾಲೂಕುಗಳು. 4. ಮದ್ರಾಸ್ ಪ್ರಾಂತ್ಯದ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ತಾಲೂಕು ಮತ್ತು ಅಮೀನ್ ದ್ವೀಪಗಳನ್ನು ಹೊರತುಪಡಿಸಿ ಮತ್ತು ಕೊಯಮತ್ತೂರು ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು. 5. ಕೊಡಗು. ಜೆ. ಲೋಕಸಭೆಯಲ್ಲಿ ವಿಧೇಯಕದ ಮಂಡನೆ ಮತ್ತು ಸ್ವೀಕಾರ. ರಾಜ್ಯಗಳ ಪುನರ್ವಿಂಗಡಣಾ ವಿಧೇಯಕವನ್ನು ಎಲ್ಲ ರಾಜ್ಯಗಳ ವಿಧಾನಮಂಡಲಗಳು ಒಪ್ಪಿದ ನಂತರ 18/4/1956ರಂದು ಗೃಹ ಸಚಿವ ಗೋವಿಂದ ವಲ್ಲಭ ಪಂತರು ಲೋಕಸಭೆಯಲ್ಲಿ ಮಂಡಿಸಿದರು. 3 ದಿನಗಳ ಚರ್ಚೆಯ ನಂತರ ವಿಧೇಯಕವನ್ನು ಜಂಟಿ ಸದನ ಸಮಿತಿಗೆ ವರ್ಗಾಯಿಸಲು ತೀರ್ಮಾನಿಸಲಾಯಿತು. ಈ ನಿರ್ಣಯವನ್ನು 2/5/1956ರಂದು ರಾಜ್ಯಸಭೆಯು ಒಪ್ಪಿತು. ಜಂಟಿ ಸದನ ಸಮಿತಿಯು ಪರಿಶೀಲಿಸಿದ ವಿಧೇಯಕವು ಲೋಕಸಭೆಯ ಮುಂದೆ 26/7/1956ರಂದು ಚರ್ಚೆಗೆ ಬಂದು 10/8/1956ರಂದು ಅನುಮೋದಿಸಲಾಯಿತು. ನಂತರ ವಿಧೇಯಕದ ಕುರಿತಂತೆ ರಾಜ್ಯಸಭೆಯಲ್ಲಿಯೂ ಚರ್ಚೆ ನಡೆದು ಅಲ್ಲಿಯೂ ಒಪ್ಪಿಗೆ ದೊರೆಯಿತು. 31/8/1956ರಂದು ರಾಜ್ಯಗಳ ಪುನರ್ವಿಂಗಡಣಾ ವಿಧೇಯಕಕ್ಕೆ ರಾಷ್ಟ್ರಪತಿಗಳ ಅಂಗೀಕಾರ ದೊರಕುವುದರೊಡನೆ 1956ರ ನವೆಂಬರ್ 1 ಪುನರ್ವಿಂಗಡಣೆಗೊಂಡ ರಾಜ್ಯಗಳೆಲ್ಲವೂ ಅಸ್ತಿತ್ವಕ್ಕೆ ಬರುವುವೆಂಬ ಸಾರ್ವಜನಿಕ ಪ್ರಕಟಣೆ ಹೊರಬಿದ್ದಿತು. ಪುನರ್ ಸಂಘಟಿತಗೊಂಡ ಕನ್ನಡಿಗರ ಮೈಸೂರು ರಾಜ್ಯವು ನವಮೈಸೂರು ಎಂದೇ ಚಿರಪರಿಚಿತವಾಯಿತು. ಕಾಸರಗೋಡು ಮತ್ತು ಸೊಲ್ಲಾಪುರಗಳು ಕರ್ನಾಟಕದಿಂದ ಹೊರಗುಳಿದದ್ದು ನೋವಿನ ವಿಷಯವಾದರೂ ಪುನರ್ ಸಂಘಟಿತಗೊಂಡ ಕನ್ನಡ ಭಾಷಿಕರ ಪ್ರದೇಶಗಳ ಎಲ್ಲ ವಿಧಾನಸಭಾ ಸದಸ್ಯರು 21/10/1956ರಂದು ಬೆಂಗಳೂರಿನಲ್ಲಿ ಸಭೆ ಸೇರಿ ಎಸ್. ನಿಜಲಿಂಗಪ್ಪನವರನ್ನು ತಮ್ಮ ನಾಯಕನನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿಕೊಂಡರು. ಮೈಸೂರು ಸಂಸ್ಥಾನ ಮತ್ತು ಕರ್ನಾಟಕ ಪ್ರದೇಶಗಳೆರಡರ ಜೊತೆಗೂ ಸಂಪರ್ಕ ಹೊಂದಿದ್ದ ನಿಜಲಿಂಗಪ್ಪನವರು ಏಕೀಕರಣಗೊಂಡ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಯಾದರು. ಮಾದರಿ ಪ್ರಶ್ನೆಗಳು. ಎ. 2 ಅಂಕದ ಪ್ರಶ್ನೆಗಳು. 1. ಮೈಸೂರಿನಲ್ಲಿ ಯದುವಂಶದ ಆಡಳಿತ ಆರಂಭವಾಗಲು ಕಾರಣವೇನು? 2. ಮೈಸೂರು ಸಂಸ್ಥಾನದ ಆರಂಭಿಕ ದೊರೆಗಳನ್ನು ಹೆಸರಿಸಿ. 3. ಮೈಸೂರಿನಲ್ಲಿ ಸ್ವತಂತ್ರ ಆಡಳಿತವು ಯಾವಾಗ ಮತ್ತು ಯಾರಿಂದ ಆರಂಭವಾಯಿತು? 4. 1ನೇ ರಾಜ ಒಡೆಯರ್ ಕಾಲಾವಧಿಯ 2 ಆಡಳಿತಾತ್ಮಕ ಸಾಧನೆಗಳನ್ನು ಬರೆಯಿರಿ.
5. ದೊಡ್ಡ ದೇವರಾಜ ಒಡೆಯರ್ ಪಡೆದಿದ್ದ ಬಿರುದುಗಳನ್ನು ಹೆಸರಿಸಿರಿ. 6. ಅಠಾರ ಕಚೇರಿ ಎಂದರೇನು? 7. ನವಕೋಟಿ ನಾರಾಯಣ ಎನಿಸಿಕೊಂಡ ಮೈಸೂರಿನ ಅರಸ ಯಾರು? ಆತನಿಗೆ ಈ ಬಿರುದು ಬರಲು ಕಾರಣವೇನು? 8. ಮೈಸೂರನ್ನು ಆಳಿದ 2 ಕಮಿಷನರುಗಳನ್ನು ಹೆಸರಿಸಿರಿ. 9. ಬ್ರಿಟಿಷರು ಅಧಿಕಾರವನ್ನು ಹಸ್ತಾಂತರಿಸುವಾಗ ಮೈಸೂರಿನ ಸಂಸ್ಥಾನಕ್ಕೆ ಸೂಚಿಸಿದ 3 ಷರತ್ತುಗಳನ್ನು ತಿಳಿಸಿರಿ. 10. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲಾವಧಿಯಲ್ಲಿ ಆಡಳಿತ ನಡೆಸಿದ 3 ದಿವಾನರನ್ನು ಹೆಸರಿಸಿರಿ. 11. ಮೈಸೂರು ಸಂಸ್ಥಾನದ ಆಡಳಿತ ಅಂತ್ಯವಾಗಲು ಕಾರಣವೇನು? 12. ದರ್ ಆಯೋಗದ ವರದಿಯಲ್ಲಿನ 2 ನಿಲುವುಗಳನ್ನು ಬರೆಯಿರಿ. 13. JVP ಸಮಿತಿಯ ಸದಸ್ಯರನ್ನು ಹೆಸರಿಸಿರಿ. 14. ರಾಜ್ಯಗಳ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ಹೆಸರಿಸಿರಿ. 15. ರಾಜ್ಯಗಳ ಪುನರ್ವಿಂಗಡಣಾ ಆಯೋಗದ ವರದಿಯಿಂದ ಕನ್ನಡಿಗರು ಅಸಮಾಧಾನಗೊಳ್ಳಲು ಕಾರಣವೇನು? ಬಿ. ಈಗ ಓದ್ತಾ ಇರೋದು 5 ಅಂಕದ ಪ್ರಶ್ನೆಗಳು. 1. ಚಿಕ್ಕದೇವರಾಜ ಒಡೆಯರ ಜನಪರ ಸಾಧನೆಗಳನ್ನು ಪಟ್ಟಿ ಮಾಡಿರಿ. 2. ಮೈಸೂರು ಸಂಸ್ಥಾನವು ಮಾದರಿ ಸಂಸ್ಥಾನವೆನಿಸಿಕೊಳ್ಳಲು ಕಾರಣಗಳನ್ನು ಚರ್ಚಿಸಿರಿ. 3. ದರ್ ಸಮಿತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. 4. ರಾಜ್ಯಗಳ ಪುನರ್ವಿಂಗಡಣಾ ಆಯೋಗವು ನೀಡಿದ ಸಲಹೆಗಳನ್ನು ಪರಿಶೀಲಿಸಿರಿ. ನೆಕ್ಸ್ಟು 10 ಅಂಕದ ಪ್ರಶ್ನೆಗಳು. 1. ಮೈಸೂರು ಸಂಸ್ಥಾನದಲ್ಲಿನ ಆಡಳಿತವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. 2. ಮೈಸೂರು ರಾಜ್ಯದ ಪುನರ್ ಸಂಘಟನೆಯನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿರಿ. ಇಲ್ಲಿಗೆ ಈ ಚಾಪ್ಟರ್ ಮುಗಿದಿದೆ. ನಮಸ್ಕಾರ. ಮುಂದೆ 4ನೇ ಚಾಪ್ಟ್ರು ಓದಿ ಕಳಿಸ್ತೀನಿ. ಥ್ಯಾಂಕ್ ಯು ಎವ್ರಿಬಡಿ.